ನಮಸ್ತೆ, ನನ್ನ ಹೆಸರು ಸುರೇಶ್ ಸರಾವರೆ ಅಂತೇಳಿ. ನಾನು ಬಿಕಾಮ್ ಮುಗಿಸಿದ್ದೇನೆ. ಈಗ ತಂಬೂರು ಮಹಿಳಾ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತೀನಿ. ಆ್ಯಕ್ಚುಲಿ ಮಹಿಳಾ ಸಹಕಾರಿ ಸಂಘ ಅಂದ್ಬಿಟ್ಲೆ ಮಹಿಳೆಯರು ಸೆಕ್ರೆಟರಿ ಇರಬೇಕಾಗತ್ತೆ. ನಮ್ಮ ತಾಯಿಯವರು ಸೆಕ್ರೆಟರಿ ಇದ್ದಾರೆ. ಅವ್ರಿಗೆ ಯಾವುದೇ ಲೆಕ್ಕವೈ ವಿಚಾರಕ್ಕೆ ಗೊಂದಲ ಇರೋದರಿಂದ ನಾನೇ ನಡೆಸ್ಕೊಂಡು ಹೊಂಟಿದ್ದೇನೆ. ಈಗ ಪ್ರತಿ ತಿಂಗಳು ಕಡಿಮೆ ಅಂದರೆ ಒಂದು 9,000 10,000 ಲೀಟ್ರ್ ಹಾಲಾಗುತ್ತೆ. ಪ್ರತಿ ದಿನಕ್ಕೆ 300-350 ಲೀಟ್ರ್ ಹಾಲಾಗುತ್ತೆ ರೀ. ಒಂದಿನ ಇಷ್ಟೆಲ್ಲ ಟರ್ನೋವರು ಚಲೋ ಮ್ಯಾನೇಜ್ಮೆಂಟ್ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ರೀ. ಪ್ರತಿಯೊಂದು ಒಕ್ಕೂಟದಿಂದ ಏನೇ ಸೌಲಭ್ಯಗಳು ಬಂದರೂ ಕೂಡ ಬಾಡಿ ಕಮಿಟಿ ಅವರಿಗೆ ತಿಳಿಸಿ, ಆಮೇಲೆ ಜನರಿಗೆ ಕರೆದು ಮಾಹಿತಿ ತಿಳಿಸಿ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದೇವೆ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ, ಈಗ ನಮ್ಮ ಮಹಿಳಾ ಸಂಘಕ್ಕೆ ಒಂದು ಆಕಳಿಗೆ 46,000 ರೂಪಾಯಿ ಅಂತೆ ಸ್ಟಾಪ್ ಯೋಜನೆ, ಕಾಮ ಸಂಜೀವಿನಿ ಯೋಜನೆದೊಳಗೆ ಒಂದು ಆಕಳಿಗೆ 46,000 ರೂಪಾಯಿ ಅಂತೆ ಸಾಲದ ಸೌಲಭ್ಯವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಇದೆಲ್ಲ ಅನುಕೂಲಗಳು ನಮ್ಮ KMFದಿಂದ ದೊರಕ್ತಾ ಇದ್ದಾವೆ. ಇನ್ನೂ ಒಂದು ಮೂಲವಾಗಿ ಏನು ಸಮಸ್ಯೆ ಇದೆ ಅಂದರೆ, ನಮಗೆ 5 ರೂಪಾಯಿ ಸಹಾಯಧನದ ದುಡ್ಡು ಬರ್ತಾ ಇಲ್ಲ. ಸರ್ಕಾರದಿಂದ ಮೂಲವಾಗಿ ಅದು ಕೆಲಸ ಬೇಗ ಮಾಡಿಕೊಡ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಅದು 2 ತಿಂಗಳಿಗೆ 3 ತಿಂಗಳಿಗೆ 6 ತಿಂಗಳಗಟ್ಟಲೆ ಲೇಟ್ ಆಗ್ತಾ ಹೋಗ್ತಾ ಇದೆ. ಅದು ಮೂಲವಾಗಿ ನಡಿಬೇಕಾಗಿದೆ ಅಂತ ನಾನು ಕೇಳ್ಕೊತೀನಿ.